ಡಿ ಗ್ಯಾಂಗ್ ಕೇಸ್ ಪೊಲೀಸರಿಗೆ ತುಂಬಾ ಚಾಲೆಂಜಿಂಗ್ ಆಗ್ಬಿಟ್ಟಿದೆ. ರೇಣುಕಾಸ್ವಾಮಿ ಸಾವಿನ ಸಮಯ ಕಂಡು ಹಿಡಿಯೋದೇ ಕಾಕಿಗೆ ದೊಡ್ಡ ಸವಾಲಾಗ್ಬಿಟ್ಟಿದೆ. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಕರಾಳ ಮುಖ ಬಗೆದಷ್ಟು ಡಿ ಗ್ಯಾಂಗ್ ಕರಾಳ ಮುಖ ಬಯಲಾಗ್ತಿದೆ. ದರ್ಶನ್ ಹುಡುಗರ ರಾಕ್ಷಸಿ ಕೃತ್ಯಗಳು ಒಂದೊಂದೇ ಹೊರಬರ್ತಿವೆ. ಚಿತ್ರ ಹಿಂಸೆ ಕೊಟ್ಟು ರೇಣುಕಾಸ್ವಾಮಿ ಪ್ರಾಣ ತೆಗೆದ ಡೆವಿಲ್ ಹುಡುಗರು. ರೇಣುಕಾ ಮೃತಪಟ್ಟ ಸಮಯ ಇನ್ನೂ ನಿಗೂಢ. ಒಬ್ಬೊಬ್ಬ ಆರೋಪಿಯದ್ದು ಒಂದೊಂದು ಮೊದಲೇ ಅವತ್ತು ನಶೆಯಲ್ಲಿರುವಂತಹ ದರ್ಶನ್ ಹುಡುಗರಂತೂ ಒಬ್ಬೊಬ್ರು ಒಂದೊಂದು ಸಮಯ ಹೇಳ್ತಿದ್ದಾರೆ. ರೇಣುಕಾ ಕೊಲೆ ಕೇಸ್ನಲ್ಲಿ 83 ಲಕ್ಷ ಹಣ ಸೀಸ್. ದರ್ಶನ್ ಮನೆಯಿಂದಲೇ ಹೋಗಿದೆ 70 ಲಕ್ಷ ಹಣ. ರೇಣುಕಾಸ್ವಾಮಿ ಹತ್ಯೆ ಕೇಸ್ ಸಂಬಂಧ ಪೊಲೀಸರು ಆರೋಪಿಗಳಿಂದ ಬರೋಬ್ಬರಿ 83.65 ಲಕ್ಷ ಹಣವನ್ನ ಸೀಸ್ ಮಾಡಿದ್ದಾರೆ. ಸ್ಫೋಟಕ ಅಂಶ ಅಂದ್ರೆ ಸೀಸ್ ಮಾಡಿದ ಪೈಕಿ ದರ್ಶನ್ ಪಾಲಿನ ಹಣ ಬರೋಬ್ಬರಿ 70 ಲಕ್ಷ. ಎಲ್ಲ ಹಣಕ್ಕೂ ದಾಸನೇ ಮಾಲೀಕ. ಹೀಗಾಗಿ ಪೊಲೀಸರು ದರ್ಶನ್ ಮನೆಯಲ್ಲಿ ಸಿಕ್ಕ ಹಣದ ಬಗ್ಗೆ ಆದಾಯ ತೆರಿಗೆ ಇಲಾಖೆಗೆ ಪತ್ರ ಬರೆದು ವಿಷಯ ಮುಟ್ಟಿಸಿದ್ದಾರೆ. ಸದ್ಯ ರೇಣುಕಾಸ್ವಾಮಿ ಹತ್ಯೆ ತನಿಖೆಯನ್ನ ಪೊಲೀಸರು ಮತ್ತಷ್ಟು ಬಿಗಿಗೊಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಆರೋಪಿಗಳು ಶಿಕ್ಷೆಯಿಂದ ಪಾರಾಗದಂತೆ ತನಿಖೆ ಮಾಡ್ತಿದ್ದಾರೆ. ಬರೋಬ್ಬರಿ 66 ವಸ್ತುಗಳನ್ನ ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಇನ್ನು ಏನೆಲ್ಲ ಸತ್ಯ ಹೊರಬರುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡಿ ಗ್ಯಾಂಗ್ ಕೇಸ್ ಪೊಲೀಸರಿಗೆ ತುಂಬಾ ಚಾಲೆಂಜಿಂಗ್ ಆಗ್ಬಿಟ್ಟಿದೆ. ರೇಣುಕಾಸ್ವಾಮಿ ಸಾವಿನ ಸಮಯ ಕಂಡು ಹಿಡಿಯೋದೇ ಕಾಕಿಗೆ ದೊಡ್ಡ ಸವಾಲಾಗ್ಬಿಟ್ಟಿದೆ. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಕರಾಳ ಮುಖ ಬಗೆದಷ್ಟು ಡಿ ಗ್ಯಾಂಗ್ ಕರಾಳ ಮುಖ ಬಯಲಾಗ್ತಿದೆ. ದರ್ಶನ್ ಹುಡುಗರ ರಾಕ್ಷಸಿ ಕೃತ್ಯಗಳು ಒಂದೊಂದೇ ಹೊರಬರ್ತಿವೆ. ಚಿತ್ರ ಹಿಂಸೆ ಕೊಟ್ಟು ರೇಣುಕಾಸ್ವಾಮಿ ಪ್ರಾಣ ತೆಗೆದ ಡೆವಿಲ್ ಹುಡುಗರು. ರೇಣುಕಾ ಮೃತಪಟ್ಟ ಸಮಯ ಇನ್ನೂ ನಿಗೂಢ. ಒಬ್ಬೊಬ್ಬ ಆರೋಪಿಯದ್ದು ಒಂದೊಂದು ಮೊದಲೇ ಅವತ್ತು ನಶೆಯಲ್ಲಿರುವಂತಹ ದರ್ಶನ್ ಹುಡುಗರಂತೂ ಒಬ್ಬೊಬ್ರು ಒಂದೊಂದು ಸಮಯ ಹೇಳ್ತಿದ್ದಾರೆ. ರೇಣುಕಾ ಕೊಲೆ ಕೇಸ್ನಲ್ಲಿ 83 ಲಕ್ಷ ಹಣ ಸೀಸ್. ದರ್ಶನ್ ಮನೆಯಿಂದಲೇ ಹೋಗಿದೆ 70 ಲಕ್ಷ ಹಣ. ರೇಣುಕಾಸ್ವಾಮಿ ಹತ್ಯೆ ಕೇಸ್ ಸಂಬಂಧ ಪೊಲೀಸರು ಆರೋಪಿಗಳಿಂದ ಬರೋಬ್ಬರಿ 83.65 ಲಕ್ಷ ಹಣವನ್ನ ಸೀಸ್ ಮಾಡಿದ್ದಾರೆ. ಸ್ಫೋಟಕ ಅಂಶ ಅಂದ್ರೆ ಸೀಸ್ ಮಾಡಿದ ಪೈಕಿ ದರ್ಶನ್ ಪಾಲಿನ ಹಣ ಬರೋಬ್ಬರಿ 70 ಲಕ್ಷ. ಎಲ್ಲ ಹಣಕ್ಕೂ ದಾಸನೇ ಮಾಲೀಕ. ಹೀಗಾಗಿ ಪೊಲೀಸರು ದರ್ಶನ್ ಮನೆಯಲ್ಲಿ ಸಿಕ್ಕ ಹಣದ ಬಗ್ಗೆ ಆದಾಯ ತೆರಿಗೆ ಇಲಾಖೆಗೆ ಪತ್ರ ಬರೆದು ವಿಷಯ ಮುಟ್ಟಿಸಿದ್ದಾರೆ. ಸದ್ಯ ರೇಣುಕಾಸ್ವಾಮಿ ಹತ್ಯೆ ತನಿಖೆಯನ್ನ ಪೊಲೀಸರು ಮತ್ತಷ್ಟು ಬಿಗಿಗೊಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಆರೋಪಿಗಳು ಶಿಕ್ಷೆಯಿಂದ ಪಾರಾಗದಂತೆ ತನಿಖೆ ಮಾಡ್ತಿದ್ದಾರೆ. ಬರೋಬ್ಬರಿ 66 ವಸ್ತುಗಳನ್ನ ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಇನ್ನು ಏನೆಲ್ಲ ಸತ್ಯ ಹೊರಬರುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.